ಒಂದು ಕಾಲದಲ್ಲಿ ಐ ರಿಮೆಂಬರ್ ಡಾಕ್ಟರ್ ಏನಂದ್ರೆ ಸ್ಟ್ರೋಕ್ ಆದಾಗ ಪಾರಿವಾಳ ರಕ್ತ ಕುಡಿಸೋರು. ವಾಟ್ ಇಸ್ ಯೋರ್ ಟೇಕ್ ಆನ್ ದಟ್? ಪಾರಿವಾಳ, ನೀವು ಬರೀ ಪಾರಿವಾಳ ಮಾತ್ರ ಕೇಳಿದ್ದೀರಾ, ನಾವು ಇನ್ನೂ ತುಂಬ ಕೇಳಿದ್ದೀವಿ. ಮಾಡ್ತಾರೆ ಅಂತ ಗೊತ್ತು, ಯಾವ ಬೇಸಿಸ್ ಮೇಲೆ ಮಾಡ್ತಾರೆ, ಏನು ಮಾಡ್ತಾರೆ, ಅದರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಅದು ಏನಿರುತ್ತೆ ಅಂತ ನಾನು ಅದ್ರ ಬಗ್ಗೆ ನಾನು ನೋಡಿಲ್ಲ, ಅದರಲ್ಲಿ ತರಬೇತಿನೂ ಇಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಹಾಗಾಗಿ ಅದು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದು ತಪ್ಪು. ಒಂದು ವಿಷಯದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತಂದಾಗ ಅದ್ರ ಬಗ್ಗೆ ನಾವು ಏನೇ ಹೇಳಿದ್ರೂ ತಪ್ಪಾಗತ್ತೆ. ಸೊ ಅದು ಕೆಲಸ ಮಾಡೋದೇ ಇಲ್ಲ ಅಂತ ಹೇಳೋದು ತಪ್ಪು. ಖಂಡಿತವಾಗ್ಲೂ ಕೆಲಸ ಮಾಡತ್ತೆ ಅಂತ ಹೇಳೋದು ತಪ್ಪು. ಇದು ವೈಯಕ್ತಿಕವಾದ ಅಭಿಪ್ರಾಯ, ಆಯಿತಾ? ಅವರವರು ಈಗ ಒಂದು ತೊಂದರೆ ಆಗಿದೆ ಅಂತಂದರೆ ಆ ತೊಂದರೆಗೆ ಯಾವ ಮುಖಾಂತರದಿಂದ ನಾವು ಪರಿಹಾರ ತಗೊಂಡ್ರು ನಮ್ಗದು ಓಕೆ ಅಂತ ಪೇಷಂಟಿನ ಮನಸ್ಥಿತಿ. ಪರಿಹಾರ ಹೇಗಾರು ಬರಲಿ, ಬಟ್ ಪರಿಹಾರ ಬಂದರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಟ್ರೈ ಮಾಡೋರು ಮಾಡೇ ಮಾಡ್ತಾರೆ. ಪಾರಿವಾಳದ ರಕ್ತ ಇರ್ಬೋದು, ಇನ್ಯಾವುದೋ ಮೀನಿಂದ ತೆಗೆದಿರೋ ತೈಲ ಇದೆ ಅಂತಾರೆ, ಗಿಡಮೂಲಿಕೆಗಳಿದ್ದ ಅಂತಾರೆ, ಆಯಿಲ್ ಮಸಾಜು ಅಂತ ಹೇಳ್ತಾರೆ, ಏನೋ ಹೀಟ್ ಥೆರಪಿ, ಮಸಾಜ್ ಥೆರಪಿ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಕಷ್ಟಿದೆ. ಅದಕ್ಕೆ ತುಂಬ ಫೇಮಸ್ ಆಗಿರೋ ಊರುಗಳ ಹೆಸರು ಇದೆ, ನಾನು ಹೇಳಕ್ಕೆ ಬಯಸಲ್ಲ, ಬಟ್ ಅದಕ್ಕೆ ಅಂತಾನೆ ಆ ಒಂದು ಸ್ಟ್ರೋಕ್ ಸರಿ ಮಾಡೋಕ್ಕೇನೆ ಆ ಊರು ಫೇಮಸ್ ಆಗಿರೋಂಥವು ಬೇಕಾದಷ್ಟಿದೆ. ಆ್ಯಂಡ್ ಈ ಹಾರ್ಟ್ ಅಟ್ಯಾಕ್ ವಿಷಯಕ್ಕೆ ಬಂದಾಗ ಮೈಲ್ಡ್ ಅಟ್ಯಾಕ್ ಮತ್ತು ಮ್ಯಾಸಿವ್ ಅಟ್ಯಾಕ್ ಅಂತ ಏನಿದೆ, ಸ್ಟ್ರೋಕ್ಗೂ ಇಸ್ ಇಟ್ ಅಪ್ಲಿಕೇಬಲ್? ಅಂದರೆ ಎಲ್ಲವೂ ತುಂಬ ಪ್ರಾಮಿನೆಂಟಾಗಿ ಕಾಣಿಸ್ದೀರಾನು ಇರಬಹುದಲ್ವಾ ಅಂತ? ಅಂದರೆ ಒಂದು ಮೈಲ್ಡ್ ಸ್ಟ್ರೋಕ್ ಕೂಡ ಆಗೋ ಚಾನ್ಸಸ್? ಖಂಡಿತ. ಎಷ್ಟೊಂದು ಸಲ ಸ್ಟ್ರೋಕ್ ಆಗಿ ಏನೂ ತೊಂದರೆನೇ ಆಗಿಲ್ದಿರ್ಬೋದು. ಈಗ ಸ್ಟ್ರೋಕ್ ಅನ್ನೋದು ಹೆಂಗೆ ಅಂತಂದರೆ, ಸಣ್ಣ ಪುಟ್ಟ ರಕ್ತನಾಳಗಳು ಒಂದೊಂದಾಗಿ ಎಲ್ಲೋ ಬ್ಲಾಕ್ ಆಗ್ತಾ ಇರ್ಬೋದು. ಈ ಒಂದು 60 ಅಥವಾ 70 ವಯಸ್ಸಿನ ಯಾರು ಒಬ್ಬರಿಗೆ ಒಂದು MRI ಸ್ಕ್ಯಾನ್ ಮಾಡಿಸಿ ನೋಡ್ತು ಅಂದರೆ ಸಾಕಷ್ಟು ಸಣ್ಣ 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 ಸ್ಟ್ರೋಕ್ಗಳು ನೋಡ್ತೀವಿ. ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಏಜಿಂಗ್. ಯಾಕೆಂತಂದರೆ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟೋದು ಸ್ವಾಭಾವಿಕ. ಎಲ್ಲರ ರಕ್ತನಾಳದಲ್ಲೂ ರಕ್ತ ಹೆಪ್ಪುಗಟ್ಟೆ ಗಟ್ಟುತ್ತೆ. ಎಲ್ಲೋ ಒಂದು ಸಣ್ಣ ಕ್ಲಾಟ್ ಆಗುತ್ತೆ. ಕ್ಲಾಟ್ ಎಲ್ಲಿಗೆ ಹೋಗಬೇಕದು? ಎಲ್ಲೋ ಒಂದು ಕಡೆ ಹೋಗಲೇಬೇಕು. ಏನಾಗುತ್ತೆ, ರಕ್ತದಲ್ಲಿ ಹರಿತಾ ಹೋಗುತ್ತೆ. ರಕ್ತನಾಳ ದಪ್ಪದಾಗಿತ್ತು ಅಂತಂದರೆ ಅದು ಹರಿತಾ ಹೋಗುತ್ತೆ. ಸಣ್ಣ ಆಗ್ತಾ ಯಾವುದೋ ಒಂದು ಜಾಗದಲ್ಲಿ ಹೋಗಿ ಬ್ಲಾಕ್ ಆಗುತ್ತೆ. ಅದು ಯೂಶಲ್ ಆಗಿ ಲಂಗ್ಸ್ ಇಸ್ ದ ಫಿಲ್ಟರ್. ಲಂಗಲ್ಲಿ ಈ ರಕ್ತ ಹೆಪ್ಪುಗಟ್ಟಿರೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಏನಿದೆ ಅವುಗಳನ್ನೆಲ್ಲ ಅದು ಫಿಲ್ಟರ್ ಮಾಡಿ ಯಾವುದೋ ಒಂದು ಜಾಗದಲ್ಲಿ ಅದು ಬ್ಲಾಕ್ ಆಗೋದು ಲಂಗ್ಸಲ್ಲಿ ಕಾಮನ್ ಆಗಿ ನೋಡ್ತೀವಿ. ವಯಸ್ಸಾಗ್ತಾ ಏನಾಗುತ್ತೆ ಅಂದರೆ ಬ್ರೈನಲ್ಲೂ ಒಂದೊಂದು ಸಣ್ಣ ಜಾಗದಲ್ಲಿ ಹೋಗಿ ಅದು ಸೇರುತ್ತೆ. ಅದೊಂದು ಸಣ್ಣ ಡಾಟ್ ಬೀಳುತ್ತೆ. ನಮ್ಮ MRI ನೋಡ್ಬೇಕಾದ್ರೆ ಗೊತ್ತಾಗುತ್ತೆ. ಸಾಕಷ್ಟು ಬಾರಿ ಜೀವನ ಪರ್ಯಂತ ಸಣ್ಣ ಸಣ್ಣ ಸ್ಟ್ರೋಕ್ ಆಗಿ ಏನೂ ತೊಂದರೆ ಇಲ್ಲದೇನೂ ಇರ್ಬೋದು. ಫಸ್ಟ್ ಟೈಮ್ ಸ್ಟ್ರೋಕ್ ಆದಾಗಲೇ ಮೇಜರ್ ಸ್ಟ್ರೋಕ್ ಆಗ್ಬೋದು.